ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಚಿಕ್ಕ ಮಗಳು ಬಂದಿದ್ಲು ಅಂತ ಹೇಳಿ ಮೊನ್ನೆ ನಮ್ಮ ಮನೆ ಸಿಹಿ ಕಡುಬನ್ನ ಮಾಡೋಣಮ್ಮ ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಸಿಹಿ ಕಡುಬನ್ನ ಬರೀ 10 ನಿಮಿಷದೊಳಗಡೆ ರೆಡಿ ಮಾಡಿಬಿಟ್ವಿ. ಒಬ್ಬರು ಕಾಯಿ ತುರ್ಕೊಂಡ್ರು, ಒಬ್ಬರು ಹಿಟ್ಟಿನ ಕುದಿ ಹಾಕಿದ್ವಿ. ನಾವು ಮುದ್ದೆ ಥರ ಮಾಡಿಬಿಟ್ಟು ರಾಗಿ ಮುದ್ದೆ ಮಾಡ್ತೀವಲ್ಲ ಆ ಥರ ಮುದ್ದೆ ಮಾಡಿ ಆನಂತರ ಅದಕ್ಕೆ ನಾವು ಹೂರ್ಣ ಎಲ್ಲ ತುಂಬಿ ಕಡುಬು ಮಾಡ್ಕೊತೀವಿ. ಕೆಲವರೆಲ್ಲ ಮೊದಲೇ ಹಸಿ ಹಿಟ್ಟನ್ನ ಕಲಸಿಬಿಟ್ಟು ಆಮೇಲೆ ಮಾಡ್ತಾರೆ. ನಾವು ನೋಡಿ ಭಾಳ ಸಿಂಪಲಾಗಿರುತ್ತೆ. ತೆಂಗಿನಕಾಯಿ ಒಂದು ಸ್ವಲ್ಪ ಬಾಣಲಿಲಿ ಬಿಸಿ ಮಾಡ್ಕೋಬೇಕು. ಆನಂತರ ಅದು ಯಾಕಂದರೆ ಹಸಿ ಅಂಶ ಸ್ವಲ್ಪ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಹಿಟ್ಟಿನ ಹೆಸ್ರು ಏನು ಕುದಿ ಹಾಕಿರ್ತೀವಲ್ಲ ಆ ಹಿಟ್ಟಿನ ಹೆಸ್ರು ಕುದಿಗೆ ಹಸಿ ಹಿಟ್ಟು ಹುಯ್ದುಬಿಟ್ಟು ಅದಕ್ಕೊಂದು ಸ್ವಲ್ಪ ಚಿರೋಟಿ ರವೆನ ಹಾಕ್ಕೋಬೋದು, ಇಲ್ಲ ಒಂಚೂರು ಗೋಧಿ ಹಿಟ್ಟನ್ನು ಹಾಕ್ಕೋಬೋದು. ಸ್ವಲ್ಪ ಬನ್ನಿ ಬರಲಿ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಹಾಕ್ಕೊಂಡು ಮುದ್ದೆ ತಿರ್ಕೊಂಡು ನೋಡಿ ಒಂದು ಕಡೆ ಕಡಲೆ ಹಿಟ್ಟನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಕಡಲೆ ಹಿಟ್ಟು ತೆಂಗಿನಕಾಯಿ ಎಲ್ಲ ನಾವು ಒಂದು ಮಿಕ್ಸ್ ಮಾಡ್ಕೋಬೇಕು ಒಂದು 5 ನಿಮಿಷ. ಅದೊಂದು ಸ್ವಲ್ಪ ಒಂದಕ್ಕೊಂದು ಚೆನ್ನಾಗಿ ಹೊಂದಿದ್ರೆ ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಕುಸುಬ ಕಡುಬೆ ಜಾಸ್ತಿ ಮಾಡ್ತಾರೆ, ನಾವು ಕುಸುಬಲ್ಲ, ಬರೀ ಮುದ್ದೆ ಥರ ತಿರುವಿ ಮಾಡಿದ್ರೆ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಆನಂತರ ನಾವು ಗಸಗಸೆ ಮತ್ತು ಎಳ್ಳು ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಕಾಯಿ ಪುಡಿ ಎಲ್ಲ ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ಬೆಲ್ಲ ನಮಗೆ ಎಷ್ಟು ಬೇಕೋ ಒಂದು 3 ಹಚ್ಬೇಕೋ 4 ಹಚ್ಬೇಕೋ ಕ್ಲೀನಾಗಿ ಎಲ್ಲ ಒಂದು ಕವರ್ಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೋಬೇಕು. ಒಂದು ಪುಡಿ ಮಾಡ್ಕೊಂಡು ಎಲ್ಲ ಒಂದು ಬಾಣಲಿಲಿ ಮಿಕ್ಸ್ ಮಾಡ್ಕೋಬೇಕು. ಏನಿವತ್ತು ಹೆಣ್ಮಕ್ಳುಗಳು ಇಬ್ಬರು ಬಂದುಬಿಟ್ರು, ನಾನು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಖುಷಿ ಆಗೋಯ್ತು. ಯಾವಾಗಲೂ ನಾನೇ ಮಾಡಬೇಕಾಗಿತ್ತು. ಈ ಸರಿ ದೊಡ್ಡ ಮಗಳು ಚಿಕ್ಕ ಮಗಳು ಬರೋದು ನೋಡಿ ದೊಡ್ಡ ಮಗಳು ಹೆಚ್ಚಿಗೆ ಬರೋಲ್ಲ, ಅವಳು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವಳು ಬಂದುಬಿಟ್ಲಾ. ಒಂದು ಭಾಳ ಖುಷಿಯಾಗೋಯ್ತು. ಮೊನ್ನೆ ಎಲ್ಲ ನಾನ್ ವೆಜ್ ಪಾರ್ಟಿ, ಫುಲ್ಲು ನಾನ್ ವೆಜ್ಜೇ ಮಾಡಿದೆ. ಇವತ್ತು ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪರೂಪಕ್ಕೆ ಬಂದರೆ ಹೆಣ್ಮಕ್ಳು ಮನೇಲಿ ಏನೋ ಒಂದು ಖುಷಿ ಮಾಡೋಣ ಅಂತ ಹೇಳಿ ಕಡುಬು ಕೇಳಿದ್ಲು, ಮತ್ತು ಶಾವಿಗೆ ಕೇಳಿದ್ಲು. ಶಾವಿಗೆ ಯಾವಾಗಲೂ ಒತ್ತುತ್ತಾ ಇರ್ತೀವಲ್ಲ ಅಂದ್ಬಿಟ್ಟು ಕಡುಬನ್ನ ಮಾಡಿದ್ವಿ. ನಾಳೆ ಒಬ್ಬಟ್ಟು ಮಾಡು ಅಂತ ಹೇಳಿದ್ದಾಳೆ. ಆಮೇಲೆ ನಾವು ತಿನ್ನಂಗಾಗುತ್ತೆ ಪಾಪ ಅವಳೊಬ್ಳೇನ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ಹಿಂಗೆ ಬೆಲ್ಲೆಲ್ಲ ಕುಟ್ಕೊಂಡು ರೆಡಿ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಬಿಸಿ ಮುದ್ದೆನ ಅಲ್ಲೇ ತಟ್ಟಿ ಹೂರ್ಣ ಹಾಕ್ತಾಯಿದ್ರೆ 7-8 ತಿಂದ್ಬಿಡ್ತಾರೆ. ಅಷ್ಟು ಸೂಪರಾಗಿರುತ್ತೆ ಕಡುಬು ಮಾತ್ರ. ಆದರೆ ನಾವು ಕುಸ್ಬಕ್ಕೆ ಹೋಗೋದಿಲ್ಲ, ಬರೀ ಹಂಗೆ ಮುದ್ದೆ ಥರ ತಿರುಗ್ಕೊಂಡು ಮಾಡೋದು. ನೀವು ಫಸ್ಟು 1-1.5 ಕಾಯಿನ ತೊಗೊಳ್ಳಿ, ಅದಕ್ಕೊಂದು 1/4 kg ಅರ್ಧ ಕೆಜಿಯಿಂದ ಒಂದು 100 ಗ್ರಾಮ್ ಕಡಿಮೆ ಪುಡಿ ಮಾಡ್ಕೊಳ್ಳಿ. ಕಡಲೆನ ಪುಡಿ ಮಾಡಿಕೊಂಡು ಅದಕ್ಕೊಂದು 5 ಸ್ಪೂನು ಇಲ್ಲ 6 ಸ್ಪೂನು ಗಸಗಸೆ ನೀವು ನೋಡ್ಕೊಳ್ಳಿ. ಎಳ್ಳು ಬಿದ್ದಷ್ಟು ತುಂಬ ರುಚಿ. ಕಡುಬು ಮಾತ್ರ ಗಸಗಸೆ ಎಳ್ಳೇ ತುಂಬ ರುಚಿ ಕೊಡೋ ಅಂಥದ್ದು ಸ್ನೇಹಿತರೆ. ಹಂಗಾಗಿ ಎಳ್ಳು ಗಸಗಸೆನ ಸ್ವಲ್ಪ ನೀವು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡು ಎಲ್ಲ ನೀವೊಂದು ಹದ ಮಾಡ್ಕೊಂಡು ರೆಡಿ ಮಾಡಿ. ಒಂದು ಹಬ್ಬ ಹುಣ್ಯ ವಿಶೇಷ ದಿನ ಅಂದರೆ ಮಾತ್ರ ನಾವು ಸ್ವೀಟ್ ಪದಾರ್ಥ ಮಾಡ್ತೀವಿ. ಅದು ವಿಶೇಷವಾಗಿ ಗಣೇಶನ ಹಬ್ಬದಲ್ಲಿ ಕಡುಬು ಮಾಡಿದ್ರೆ ಕೆಲವ್ರು ಇನ್ನೊಂದು ವರ್ಷದ ತನಕ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮನೆ ಹಂಗಲ್ಲ, ನಮ್ಮನೆ ಎಲ್ಲ ತಿನ್ನೋರೆ ಚೆನ್ನಾಗಿ. ಯಾವಾಗನ ಏನೋ ತಿನ್ನಬೇಕು ಅಂದರೆ ಪಟ್ಟಂತ ನೆನೆಸ್ಕೊಂಬಿಡ್ತಾರೆ. ಪಟ್ಟಂತ ಏನು 10 ನಿಮಿಷವೂ ಆಗಲಿಲ್ಲ ಒಂದು ಕಡೆ ಕುದಿ ಹಾಕ್ತು, ಒಬ್ರು ಕಾಯಿ ತುರ್ಕೊಟ್ರು, ಒಬ್ಬರು ಬೆಲ್ಲ ಕೊಟ್ಟರು, ಒಬ್ಬರು ಕಡಲೆ ಪುಡಿ ಮಾಡಿಕೊಟ್ರು. ಎಷ್ಟು ಖುಷಿ ಆಯಿತು ಅಂದರೆ ನಮ್ಮನೆ ಹಬ್ಬದ ವಾತಾವರಣನೇ ಆಗೋಯ್ತು ಸ್ನೇಹಿತರೆ. ಅದರಲ್ಲೂ ನನ್ನ ದೊಡ್ಡ ಮಗಳು ಬಂದಿದ್ದಂತೂ ಭಾಳ ಒಂದು ಖುಷಿ ಆಯಿತು. ಅವಳು ಬರೀ ಕುಂತ್ಕೊಂಡು ತಿನ್ನೋದಷ್ಟೇ, ಬರೀ ಮಾತಾಡ್ತಾ ಇರ್ತಾಳೆ, ಏನಷ್ಟು ಕೆಲಸ ಮಾಡಲ್ಲ ಅವಳು, ಬರೀ ಮಾತಿನ ಮಲ್ಲಿ ಅವಳು. ಚಿಕ್ಕ ಮಗಳಿರೋದ್ರಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದು ಈ ಥರ ಎಲ್ಲ ಅವಳು ಮಾಡ್ತಾಳೆ. ಮತ್ತು ಏನಂದರೆ ಅವಳು ಬಂದು ನಮ್ಮ ಮನೆಗೆ 1 ತಿಂಗಳು ಮೇಲಾಗೋಗ್ಬಿಟ್ಟಿತ್ತು. ಅದಕ್ಕೆ ದಿನಾ ಒಂದೊಂದು ವೆರೈಟಿ ಅಡುಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ಲು. ಸರಿ ಆಯಿತು ಬಾರೆ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರ ಮನೇಲೂ ಮಾಡ್ತಾರೆ. ನಮ್ಮ ಮನೇಲಿ ನನಗೆ ಕೆಲಸ ಕೊಡಬೇಕಲ್ಲ ಅವಳು ಬಂದರೆ ಅಂದ್ಬಿಟ್ಟು ಹಂಗೂ ನೆನ್ನೆಲ್ಲ ಒಂದಿನ ಫುಲ್ಲು ಹೋಟ್ಲಲ್ಲಿ ತಿನ್ಕೊಂಬಂದ್ವಿ. ಇವತ್ತು ಕಡುಬು ಮಾಡೋಣ ಅಂತ ಹೇಳಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಬಹಳ ಸುಲಭವಾಗಿ ಸರಳವಾಗಿ ಮಾಡೋವಂತಹ ಕಡುಬಾಗಿದೆ. ಎಲ್ಲರೂ ಮಾಡ್ಕೊಳ್ಳಿ. ಮಾಮೂಲಿ ಏನು ರಾಗಿ ಹಿಟ್ಟಿಂದು ಮುದ್ದೆ ಮಾಡ್ತೀರಲ್ಲ ಅದೇ ಥರ ಹಿಟ್ಟಿನ ಹೆಸ್ರು ಕುದಿ ಹಾಕಿ ಒಂದು ಮುದ್ದೆನ ರೆಡಿ ಮಾಡ್ಕೊಳ್ಳಿ. ಮುದ್ದೆ ರೆಡಿ ಆಯ್ತಿದ್ದಂಗೆ ಆರಕ್ಕೆ ಬಿಡಬೇಡಿ, ಆರಿದ್ರೆ ಅರ್ಗೆಲ್ಲ ಒಡ್ಕೊಂಬಿಡುತ್ತೆ. ಬಿಸಿ ಬಿಸಿ ಮುದ್ದೆನೇ ನೋಡಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ನೀವು ಕೈಗೆ ಹಾಕ್ಕೊಬೇಡಿ, ಕೈಯೆಲ್ಲ ಅಂಟು ಬಂದುಬಿಡುತ್ತೆ. ಆ ಕವರ್ಗೆ ಹಾಕ್ಕೊಂಡು ಆ ಕವರ್ ಒಳಗೇ ನೀವು ಫೋಲ್ಡ್ ಮಾಡ್ತಾ ಬನ್ನಿ. ಒಂದು ಚೂರು ಕೈಗೂ ಅಂಟ್ಕೊಳ್ಳೋದಿಲ್ಲ, ಒಂದು ಚೂರು ಕಿತ್ತೋಗೋದಿಲ್ಲ, ಅಷ್ಟು ಚೆನ್ನಾಗಿ ಕಡುಬು ಬರ್ತದೆ. ಆಮೇಲೆ ತಟ್ಟುವಾಗೂ ಅಷ್ಟೇ ಕವರ್ ಫೋಲ್ಡ್ ಮಾಡಿಕೊಂಡು ನೀವು ಕವರ್ ಮೇಲೆ ತಟ್ಕೊಳ್ತಾ ಬನ್ನಿ. ಮತ್ತು ನೀವು ಹೂರ್ಣ ತುಂಬಿದ ತಕ್ಷಣ 2 ಕವರನ್ನ ಹಂಗೆ ಜಾಯಿಂಟ್ ಮಾಡಿದ್ರೆ ಎಷ್ಟು
ಮಸ್ತಾಗಿ ನೀಟಾಗಿ ಕಡುಬು ಬರುತ್ತೆ ಗೊತ್ತಾ. ಆದರೆ ಹಿಟ್ಟಿನ ಹೆಸ್ರು ನೀವು ಕುದಿ ಹಾಕ್ಕೋಬೇಕಾದ್ರೆ ಅದು ಹಸಿಟ್ಟು ಒಣಗಿರೋದ್ರಿಂದ ಜಾಸ್ತಿ ಹಾಕ್ಕೋಬೇಡಿ, ಅದು ನೀರಿನ ಅಂಶ ಎಲ್ಲ ಎಳ್ಕೊಂಬಿಡುತ್ತೆ. ಒಂದು ಸ್ವಲ್ಪ ಮೆತ್ತಗಿದ್ದಂಗೆ ನೀವು ಹಿಟ್ಟನ್ನ ನೋಡ್ಕೊಂಡು ಹುಯ್ಕೋಬೇಕು. ಕ್ಲೀನಾಗಿ ಕೋಲು ಅದಕ್ಕೆ ಬರಬೇಕು, ಹಿಟ್ಟಿನ ಹೆಸ್ರು ನಾವು ಹೊಡಿತಾ ಇದ್ದರೆ ಆ ಥರ ಬಂದುಬಿಟ್ರೆ ಬನ್ನಿ ತುಂಬಾ ಒಂದು ಚೆನ್ನಾಗಿರುತ್ತೆ. ಅಪರೂಪದ ತಿಂಡಿ ಇವೆಲ್ಲ ತಿನ್ನೋಕ್ಕೆ ಭಾಳ ಒಂದು ಖುಷಿನೂ ಇರುತ್ತೆ ಸ್ನೇಹಿತರೆ. ಬೆಳಗ್ಗೆ ಎದ್ರೆ ದಿನ ನಾವು ಮಾಮೂಲಿ ದೋಸೆ, ಇಡ್ಲಿ, ಚಪಾತಿ ಈ ಥರ ಎಲ್ಲ ತಿಂತಾನೇ ಇರ್ತೀವಿ. ಒಂದಿನ ಈ ಥರ ಒಂದು ಟೇಸ್ಟು ಮನೆಗೊಬ್ಬರು ಯಾರೋ ಗೆಸ್ಟ್ಗಳು ಬಂದಾಗ ಬರೀ ನಾನ್ ವೆಜ್ಜೇ ಜಾಸ್ತಿ ಮಾಡೋದ್ರಿಂದ ಸ್ವೀಟ್ ಐಟಮ್ ಮಾಡೋದು ಕಡಿಮೆ ಇರುತ್ತೆ. ಅಪರೂಪಕ್ಕೊಂದಿನ ಸ್ವೀಟ್ ಮಾಡಿದ್ರೆ ನಾನು ತಿನ್ನಲ್ಲ ಅಂದವರೆಲ್ಲ 4-5 ತಿಂದರು. ನಾನೇ ಒಂದು 4 ತಿಂದ್ಬಿಟ್ಟೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಅದರಲ್ಲೂ ರಾಗಿ ಕಡುಬು ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ರಾಗಿ ಕಡುಬು, ರಾಗಿ ಶಾವಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಮನೆಗೆ ಇವತ್ತಿಗೂ ಅವತ್ತೇ ಬೀಸಿದ ತಕ್ಷಣವೇ ಹಸಿ ಹಿಟ್ಟನ್ನ ರಾಗಿಲಿ ನಾನು ಶಾವಿಗೆ ಒತ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಏನಂದರೆ ಇವೆಲ್ಲ ಒಂಥರ ತಂಪು ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗೂ ಇರುತ್ತೆ, ಒಂದು ಹಬ್ಬದ ವಾತಾವರಣವೂ ಇರುತ್ತೆ ಸ್ನೇಹಿತರೆ. ನೀವು ಅರ್ಜೆಂಟ್ ಯಾರನ್ನ ನಿಮ್ಮ ಮನೆಗಳಲ್ಲಿ ಗೆಸ್ಟ್ಗಳು ಬಂದಾಗ ಮತ್ತು ಮಕ್ಳುಗಳೇನೋ ವಿಶೇಷವಾಗಿ ಮಾಡಿಕೊಡು ಅಂದಾಗ ಹಬ್ಬನೇ ನೀವು ಕಾಯಕ್ಕೆ ಹೋಗ್ಬೇಡಿ. ಯಾಕಂದರೆ ಹಬ್ಬದಲ್ಲಿ ಮಾಡೋದು ಮಾಮೂಲಿ ಇದ್ದೇ ಇರುತ್ತೆ. ಬೇರೆ ಟೈಮಲ್ಲೂ ನೀವು ಮಾಡ್ಕೊಳ್ಳಿ. ಮತ್ತು ಇಡ್ಲಿ ಕುಕ್ಕರ್ಗೆ ಇಕ್ಬೇಕು, ಕುಸಬೇಕು, ಅದೊಂದು 2-3 ಅವರ್ಸ್ ಆದಮೇಲೆ ಎಲ್ಲ ಬಾಯಿ ಬಿಟ್ಕೊಂಬಿಡುತ್ತೆ. ಈ ಥರ ಎಲ್ಲ ಇರುತ್ತೆ. ಅದರಲ್ಲಿ ಖಾರ ಕಡುಬು ಇಷ್ಟ ಇರ್ತದೆ, ಕೆಲವ್ರಿಗೆ ಸಿಹಿ ಕಡುಬು ಇಷ್ಟ ಇರುತ್ತೆ. ಸಿಹಿ ಕಡುಬು ಇರೋರು ತುಂಬ ಸರಳವಾಗಿ ಸಿಂಪಲ್ಲಾಗಿ 3 ಜನ ಇದ್ಬಿಟ್ರಂತೂ 5 ನಿಮಿಷದಲ್ಲೇ ಕಡುಬಾಗ್ಬಿಡುತ್ತೆ. ಏನಂದರೆ ಹಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಿಟ್ಟೊಂದು ಬೇಯ್ದುಬಿಟ್ರೆ ಹೂರ್ಣ ಪಟ ಅಂತ ಹೂರ್ಣ ರೆಡಿ ಆಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ತಿನ್ನೋಕೆ ಮಾತ್ರ ಮಸ್ತ್ ಮಜಾ ಆಗಿತ್ತು. ನಿಮಗೂ ಕಡುಬು ಬೇಕು ಅಂದರೆ ಈಗಲೇ ನೀವು ಹಿಟ್ಟಿನ ಹೆಸ್ರು ಕುದಿ ಹಾಕಿ ಹೂರ್ಣ ರೆಡಿ ಮಾಡ್ಕೊಳ್ಳಿ. ಹರಿ ಓಂ ಹರೇ ಶ್ರೀನಿವಾಸ.